ಹಾಯ್ ಹಲೋ ನಮಸ್ಕಾರ, ಕರಾವಳಿ ಕಿಚನ್ಗೆ ಸ್ವಾಗತ. ನಾನಿವತ್ತು ನಿಮಗೆ ರಾಗಿ ಹಾಲ್ಬಾಯಿನ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ತುಂಬಾ ಸುಲಭ. ನಾನು ಮಾಡೋ ರೀತಿಯಲ್ಲಿ ನೀವು ಮಾಡಿ ತುಂಬಾ ಚೆನ್ನಾಗಿ ಕೈಗೆ ಅಂಟದೇ ಇರೋ ರೀತಿಯಲ್ಲಿ ಬರುತ್ತೆ. ತುಂಬಾ ಈಸಿ. ಮೊದಲಿಗೆ ನಾನು ಒಂದು ಬೌಲನ್ನು ತೊಗೊಂಡಿದ್ದೀನಿ. ಅದಕ್ಕೆ ನಾನು 1 ಲೋಟ ರಾಗಿನ ತೊಗೊಂಡಿದ್ದೀನಿ. 1 ಲೋಟನ ರಾಗಿನ 7 ರಿಂದ 8 ಬಾರಿ ವಾಶ್ ಮಾಡಲೇಬೇಕು, ಯಾಕಂದರೆ ಅದರಲ್ಲಿ ತೊಗಡು ಥರ ತುಂಬ ಕಸ ಇರುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ನಾನು ಓವರ್ ನೈಟ್ ನೆನೆಯಕ್ಕೆ ಇಡ್ತೀನಿ. ಇವಾಗ ನೀವು ನೋಡ್ಬೋದು, ಬೆಳಿಗ್ಗೆ ಅಂದರೆ ನೀವು ಇಲ್ಲಾಂದರೆ ಟೈಮ್ ಇತ್ತಂದರೆ ಬೆಳಿಗ್ಗೆಯಿಂದ ಸಂಜೆ ತನಕ ನೆನೆಯಕ್ಕಿಟ್ಟು ಆಮೇಲೆ ಮಾಡ್ಬೋದು. ಅಟ್ಲೀಸ್ಟ್ ಒಂದು 8 ಅವರ್ಸ್ ನೆಂದಿರಬೇಕು. ನೀಟಾಗಿ ವಾಶ್ ಮಾಡಿಕೊಂಡು ಮತ್ತೆ ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಇದಕ್ಕೆ ನಾನು ಇವಾಗ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಳೋಕ್ಕೆ ನಾನಿವಾಗ ಇಷ್ಟನ್ನು ಹಾಕಿ ಆದಮೇಲೆ ಒಂದು ಅರ್ಧ ಲೋಟ ನೀರನ್ನ ಹಾಕ್ಕೊಂಡಿದ್ದೀನಿ. ಅರ್ಧ ಲೋಟ ನೀರನ್ನ ಹಾಕಿ ಮೊದಲಿಗೆ ರುಬ್ಕೋಬೇಕು. ಅಂದರೆ ಅದು ಹಾಲನ್ನ ತೊಗೋಬೇಕಲ್ಲ, ಅದಕ್ಕೋಸ್ಕರ. ಇವಾಗ ನೋಡಿ, ಇಷ್ಟು ರುಬ್ಕೊಂಡು ಬಂದಮೇಲೆ ನಾನು ಇದಕ್ಕೆ ಮತ್ತೆ 1 ಲೋಟನ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ನೀರನ್ನ ಹಾಕ್ಕೊಂಡು ನಾನು ನೈಸಾಗಿ ರುಬ್ಕೊಂಡು ಬರಬೇಕು. ಇವಾಗ ನೈಸಾಗಿ ರುಬ್ಕೊಂಡು ಈ ಥರ ಜರಡಿನ ತೊಗೊಂಡು ಇದರಲ್ಲೇ ನಾರ್ಮಲಾಗಿ ಹಿಂಡ್ಬೋದು, ಆದರೆ ಸ್ವಲ್ಪ ಅಂದರೆ ತರಿಯಾಗಿ ಕಾಣಿಸುತ್ತೆ ರಾಗಿದು. ಅದಕ್ಕೋಸ್ಕರ ನಾನು ಈ ಥರ ವೈಟ್ ಬಟ್ಟೆ ಹಾಸ್ಕೊಂಡು ಅದರಲ್ಲಿ ಹಿಂಡ್ಕೊಳ್ತಾ ಇದ್ದೀನಿ. ಈ ಥರ ಹಿಂಡೋದ್ರಿಂದ ಯಾವುದೇ ಥರದ ರಾಗಿನ ಅಂಶ ನಿಮಗೆ ಅದು ಅಂದರೆ ನೀವು ಮಾಡಬೇಕಾದ್ರೆ ಅದರಲ್ಲಿ ಕಾಣಿಸೋದಿಲ್ಲ. ಇಲ್ಲಾಂದರೆ ತೊಗುಟು ಸ್ವಲ್ಪನಾದರೂ ಆ ಥರ ಜರಡಿ ಹಿಡಿದವಾಗ ಬಂದಿರುತ್ತೆ. ಅದಕ್ಕೋಸ್ಕರ ಇವಾಗ ಇದನ್ನು ನೀಟಾಗಿ ರಾಗಿನ ನಾವು ಹಿಂಡ್ಕೋಬೇಕು. ನಾವು 1 ಲೋಟ ರಾಗಿಗೆ 3.25 ಲೋಟ ಆಗುವಷ್ಟು ನಾವು ರಾಗಿಯಿಂದ ಹಾಲನ್ನ ತೊಗೋಬೇಕು. ಇವಾಗ ನಾನು ಮೊದಲಿಗೆ ಈಗ 1.5 ಲೋಟದಷ್ಟು ರಾಗಿ ಹಾಲಿನಿಂದ ನೀರನ್ನ ತೊಗೊಳ್ತಾ ಇದ್ದೀನಿ. ಈಗ ನೀವು ನೋಡ್ಬೋದು, 2 ಲೋಟ ನೀರನ್ನ ಈ ಥರ ತೊಗೊಂಡಾದ್ಮೇಲೆ ಇವಾಗ ನಾವು ಅಂದರೆ ಇದನ್ನು ನೋಡ್ಕೋಬೋದು. ಫಸ್ಟಿಗೆ ಸ್ವಲ್ಪ ಕಡಿಮೆ ಹಾಕಿ ಇದನ್ನು ಮಾಡ್ಕೊಳ್ಳಿ, ಯಾಕಂದರೆ ಅದು ಹಾರೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಆಮೇಲೆ ಮತ್ತೆ 2 ಲೋಟ ನೀರನ್ನ ಹಾಕ್ಕೊಂಡು ನಾನು ರಾಗಿನ ಮತ್ತೆ ಒಂದ್ಸಲ ರುಬ್ಕೊಂಡು ಇದರಿಂದ ಹಾಲು ತಗೊತಾ ಇದ್ದೀನಿ. ಇದೇ ರೀತಿ ನೀವು ನೋಡಬೇಕು, 1 ಲೋಟ ರಾಗಿಗೆ 3.25 ಲೋಟದಷ್ಟು ನಾವು ನೀರನ್ನು ತಗೊಂಡು ರಾಗಿ ಹಾಲನ್ನ ತೊಗೋಬೇಕು. ಈ ಮೆಜರ್ಮೆಂಟಲ್ಲೇ ಮಾಡಿ. ಯಾವುದೇ ಕಾರಣಕ್ಕೂ ಸ್ವಲ್ಪ ಕಡಿಮೆ ಆಯ್ತಂದ್ರೂ ಅಷ್ಟು ಚೆನ್ನಾಗಾಗಲ್ಲ. ಇಲ್ಲಿ ನೋಡಿ, ಇದು 3.25 ಲೋಟದಷ್ಟು ನಾನು ರಾಗಿ ಹಾಲನ್ನ ತೊಗೊಂಡಿದ್ದೀನಿ. ಇವಾಗ ನಾನು 1 ಲೋಟ ರಾಗಿಗೆ 1 ಲೋಟ ಆಗುವಷ್ಟು ತೆಂಗಿನಕಾಯಿ ಹೋಳುಗಳನ್ನು ಮಾಡಿಕೊಂಡು ಅದನ್ನ ಮೊದಲಿಗೆ ಸ್ವಲ್ಪ ತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ. ಇವಾಗ ಆ ಥರ ರುಬ್ಕೊಂಡ್ಮೇಲೆ ನಾನು 1 ಲೋಟ ನೀರನ್ನ ಹಾಕಿ ಮತ್ತೆ ರುಬ್ಕೊಂಡು ಇದರಿಂದ ಹಾಲು ತೊಗೊತಾ ಇದ್ದೀನಿ. ಮೊದಲಿಗೆ 1 ಲೋಟ ಆಗುವಷ್ಟು ನೀರನ್ನ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇವಾಗ 1 ಲೋಟ ಹಾಕಿ ಆದಮೇಲೆ ಮತ್ತೆ ನಾನು ಅದಕ್ಕೆ 2 ಲೋಟ ನೀರನ್ನ ಹಾಕ್ಕೊಂಡು ಮತ್ತೊಂದು ಸಲನೂ ರುಬ್ಕೊಳ್ತಾ ಇದ್ದೀನಿ. ಅದೇ ಹೇಳಿದ್ನಲ್ಲ, ಕಾಯಿ ಹಾಲು 3 ಲೋಟ, ರಾಗಿ ಹಾಲು 3.25 ಲೋಟ. ನಿಮ್ಗೆ ಗೊತ್ತಾಗ್ಬೋದು, ಇಲ್ಲಿ ನೋಡಿ, 3 ಲೋಟ ಆಗುವಷ್ಟು ಕಾಯಿ ಹಾಲಿದೆ, 3.25 ಲೋಟದಷ್ಟು ರಾಗಿ ಹಾಲಿದೆ. ಇವಾಗ ಇವೆರಡನ್ನೂ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ನಾವು ಒಂದು ದಪ್ಪ ತಳದ ಪಾತ್ರೆ ತೊಗೊಂಡು ಅದಕ್ಕೆ ಹಾಕಿ ನಾನು 1 ಲೋಟ ರಾಗಿ ಹಾಲಿಗೆ 2 ಲೋಟ ಆಗೋಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಬೆಲ್ಲನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದೇ ಹೇಳಿದ್ನಲ್ಲ, ಈಗ ರಾಗಿ ಹಾಲ್ಬಾಯಿ ಮಾಡಲಿಕ್ಕೆ ನಾನು 2 ಲೋಟ ಆಗುವಷ್ಟು ಬೆಲ್ಲನ ಪುಡಿ ಮಾಡಿ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಹೈ ಫ್ಲೇಮಲ್ಲೇ ಇರಬೇಕು. ಈಗ ಸ್ವಲ್ಪ ನಾನು ಏಲಕ್ಕಿ ಪೌಡ್ರನ್ನ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ರುಚಿಗೆ ಅಂದರೆ ಉಪ್ಪು ಹಾಕಿದರೆ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಹೈ ಫ್ಲೇಮಲ್ಲೇ ನಾವು ಇದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು. ತಳ ಹಿಡಿಯೋದಿಲ್ಲ, ಆದರೂ ನಾವು ಹೈ ಫ್ಲೇಮಲ್ಲೇ ಇದು ಮಾಡ್ತಾ ಇರಬೇಕು. ಅಂದರೆ ಮಿಕ್ಸ್ ಮಾಡ್ತಾ ಇದ್ದರೆ ಯಾವುದೇ ಕಾರಣಕ್ಕೂ ತಳ ಹಿಡಿಯೋದಿಲ್ಲ. ಅಂದರೆ ನೀರು ನಾವು ಜಾಸ್ತಿ ಹಾಕಿರ್ತೀವಲ್ಲ, ಸೊ ಅದಕ್ಕೋಸ್ಕರ ಈ ಟೈಮಲ್ಲಿ ನೋಡಿ, ಇವಾಗ ಈ ಥರ ಆಗ್ತಾ ಇದೆ ಅನ್ನೋ ಟೈಮಲ್ಲಿ ನಾವು ಇವಾಗ ಫ್ಲೇಮ್ನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಆವಾಗ ರಾಗಿ ಹಾಲ್ಬಾಯಿ ತುಂಬ ಚೆನ್ನಾಗಿ ಬರುತ್ತೆ, ಅಂದರೆ ಗಂಟಾಗಲ್ಲ. ಈ ಟೈಮಲ್ಲಿ ನಾವು ಸ್ವಲ್ಪನೇ ತುಪ್ಪನ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ನೀವು ನೋಡ್ಬೋದು ಯಾವ ಥರ ಬರ್ತಾ ಇದೆ ಅಂತೇಳಿ. ಈ ಟೈಮಲ್ಲಿ ಆಗ್ತಾ ಬರ್ತಾ ಇದೆ ಅಂತೇಳಿ ಅರ್ಥ. ಆದರೂ ನಾವು ಒಂದು 30 ನಿಮಿಷಗಳ ಕಾಲ ನಾವು ಇದನ್ನು ಆ್ಯಕ್ಚುಲಿ ಈ ರಾಗಿ ಹಾಲ್ಬಾಯಿ ಮಾಡಲಿಕ್ಕೆ ಒಂದು ಅಟ್ಲೀಸ್ಟ್ 3/4 ತಾಸಾದರೂ ಬೇಕೇ ಬೇಕಾಗುತ್ತೆ. ಇವಾಗ ನೋಡಿ, ನಾನು ಇದೇ ರೀತಿ ಮಧ್ಯೆ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಮಧ್ಯೆ ಈ ಥರ ತುಪ್ಪ ಹಾಕ್ಕೊಳ್ತಾ ಇರ್ತೀನಿ. ಹಾಗೆ ಇವಾಗ ನೀವು ನೋಡ್ಬೋದು ಆಗ್ತಾ ಇದೆ. ಇವಾಗ ನಾನು ಈ ಥರ ಒಂದು ಮೋಲ್ಡನ್ನ ತೊಗೊಂಡು ಇದಕ್ಕೆ ಒಂದು ಸ್ವಲ್ಪ ಬಟರ್ ಪೇಪರ್ನ ಹಾಸ್ಕೊಂಡು ಇದರೊಳಗೆ ಹಾಕ್ಕೊಳ್ತಾ ಇದ್ದೀನಿ. ನೀವಿಲ್ಲ ಅಂತ ಹೇಳಿದ್ರೆ ಬೇಕಾದ್ರೆ ಪ್ಲೇಟಿಗೆ ಸ್ವಲ್ಪ ತುಪ್ಪ ಸವರಿನೂ ಹಾಕೋಬೋದು, ಚೆನ್ನಾಗಾಗತ್ತೆ. ಇದನ್ನು ಇವಾಗ ಇದರೊಳಗೆ ಹಾಕಿ ನಾವು ಅಟ್ಲೀಸ್ಟ್ ಒಂದು 3 ತಾಸಾದರೂ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. 3 ತಾಸು ಆದಮೇಲೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ನಾನು ತೋರಿಸ್ತಾ ಇದ್ದೀನಿ ಹೆಂಗೆ ಬಂದಿದೆ ಅಂತೇಳಿ. ತುಂಬಾ ಚೆನ್ನಾಗಿದೆ, ಅಂಟ್ಕೊಳ್ದೆ ಎಷ್ಟು. ನಾನೀಗ ಈ ಪ್ಲೇಟಿಗೆ ಈ ಥರ ತೆಗೆದಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ನಿಮ್ಗೆ ಯಾವ ಶೇಪ್ ಬೇಕು ನೋಡಿ ಆ ಥರ ಶೇಪ್ ಮಾಡ್ಕೋಬೋದು.
ಅದೇ ಹೇಳಿದ್ನಲ್ಲ, ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ, ತುಂಬ ಹೆಲ್ತಿ ಕೂಡ ಇದು. ಆ್ಯಕ್ಚುಲಿ ನಿಮ್ಗೆ ಯಾವಾಗ ಬೇಕು ಆವಾಗ ಮಾಡ್ಕೊಂಡು ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೆ ತುಂಬ ತಂಪು ಆ್ಯಕ್ಚುಲಿ ಕೂಡ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಒಂದು ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.